ಆತ್ಮೀಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ಇವತ್ತಿನ ಪ್ರಾರ್ಥನಾವಧಿಯ ಸಚೇತನ ಚಟುವಟಿಕೆ ಆಂಧ್ರ ಪ್ರದೇಶ ರಾಜ್ಯದ ನೃತ್ಯ ಕಲೆಗಳು. ಈ ವಾರ ಪೂರ್ತಿನೂ ಕೂಡ ನಾವೇನು ಮಾಡ್ತಿದ್ದೀವಿ, ಬೇರೆ ಬೇರೆ ರಾಜ್ಯಗಳ ನೃತ್ಯ ಕಲೆಗಳ ಬಗ್ಗೆನೇ ಮಾಹಿತಿ ಐತಿ. ಇವತ್ತಿನ ವಿಶೇಷ ಚಟುವಟಿಕೆ ಏನೈತಪ್ಪ ಅಂದ್ರೆ ಆಂಧ್ರ ಪ್ರದೇಶ ರಾಜ್ಯದ ನೃತ್ಯ ಕಲೆಗಳು. ಈ ಒಂದು ಆಂಧ್ರ ಪ್ರದೇಶದಲ್ಲಿ ಯಾವ್ಯಾವ ನೃತ್ಯಗಳು ಅದಾವು, ಅಲ್ಲಿಯ ಕಲೆಗಳ ವಿಶೇಷತೆ ಏನು, ಅಲ್ಲಿಯ ಧಾರ್ಮಿಕ ಸಂಸ್ಕೃತಿ ಏನೈತೆ ಅನ್ನೋದನ್ನ ನಮ್ಮ 4ನೇ ತರಗತಿಯ ವಿದ್ಯಾರ್ಥಿಯಾಗಿರ್ತಕ್ಕಂತಹ ಪವನ್ ಚೌಹಾಣ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ವಿವರಣೆಯನ್ನು ಹೇಳ್ತಾನೆ. ಎಲ್ಲರೂ ನಾವು ಲಕ್ಷ್ಯ ಕೊಟ್ಟು ಕೇಳೋಣ. ಆಂಧ್ರ ಪ್ರದೇಶ ರಾಜ್ಯದ ನೃತ್ಯ ಕಲೆಗಳು. ಆಂಧ್ರ ಪ್ರದೇಶವು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದ್ದು ಕೂಚಿಪುಡಿ ಇದರ ಅತ್ಯಂತ ಪ್ರಸಿದ್ಧ. ಆಂಧ್ರ ನಾಟ್ಯಂ, ವಿಲಾಸಿನಿ ನಾಟ್ಯಂ ಮತ್ತು ಪೇರಿಣಿ ಶಿವತಾಂಡವಂ ಇತರ ಪ್ರಮುಖ ಶಾಸ್ತ್ರೀಯ ಮತ್ತು ಸಾಂಪ್ರದಾಯಿಕ ರೂಪಗಳಾಗಿವೆ. ಜಾನಪದ ನೃತ್ಯಗಳಲ್ಲಿ ಕೋಲಾಟಂ ನೃತ್ಯ ಅತ್ಯಂತ ಪ್ರಸಿದ್ಧವಾಗಿವೆ. ಆಂಧ್ರ ಪ್ರದೇಶದ ಪ್ರಮುಖ ನೃತ್ಯ ಕಲೆಗಳು. ಕೂಚಿಪುಡಿ. ಕೃಷ್ಣಾ ಜಿಲ್ಲೆಯ ಕೂಚಿಪುಡಿ ಗ್ರಾಮದಲ್ಲಿ ಹುಟ್ಟಿದ್ದ ಈ ಶಾಸ್ತ್ರೀಯ ನೃತ್ಯವು ಭಾಗವತ್ ಮೇಳ ಸಂಪ್ರದಾಯವನ್ನು ಅನುಸರಿಸುತ್ತದೆ. ಆಂಧ್ರ ನಾಟ್ಯಂ. ದೇವಸ್ಥಾನಗಳಲ್ಲಿ ಪ್ರದರ್ಶಿಸಲಾಗುತ್ತಿದ್ದ ಈ ನೃತ್ಯವು ಆಗಮ, ಆಸ್ಥಾನ ಮತ್ತು ಪ್ರಬಂಧ ಶೈಲಿಗಳನ್ನು ಒಳಗೊಂಡಿದೆ. ವಿಲಾಸಿನಿ ನಾಟ್ಯಂ. ಮಹಿಳಾ ಕಲಾವಿದರು ಪ್ರದರ್ಶಿಸುವ ಶಾಸ್ತ್ರೀಯ ಶೈಲಿಯ ನೃತ್ಯವಾಗಿದೆ. ಕೋಲಾಟಂ. ಕೋಲುಗಳನ್ನು ಬಳಸಿ ಮಾಡುವ ಜನಪ್ರಿಯ ಗ್ರಾಮೀಣ ನೃತ್ಯವಾಗಿದೆ. ಬುಟ್ಟಬೊಮ್ಮಲು. ಮುಖವಾಡಗಳನ್ನು ಧರಿಸಿ ಮಾಡುವ ಜನಪ್ರಿಯ ನೃತ್ಯವಾಗಿದೆ. ಜಿನ್ಸಾ. ವಿಶಾಖಪಟ್ಟಣದ ಅರಕು ಕಣಿವೆಯ ಬುಡಕಟ್ಟು ನೃತ್ಯವಾಗಿದೆ. ತಪ್ಪೇಟಗುಳ್ಳು. ಶ್ರೀಕಾಕುಳಂ ಜಿಲ್ಲೆಯ ಭಕ್ತಿ ನೃತ್ಯವಾಗಿದೆ. ಲಂಬಾಡಿ. ಲಂಬಾಣಿ ಬುಡಕಟ್ಟು ಜನಾಂಗದ ನೃತ್ಯವಾಗಿದೆ. ಬುರ್ರಕಥ. ಕಥೆ ಹೇಳುವ ಒಂದು ನೃತ್ಯ ಪ್ರಕಾರವಾಗಿದೆ. ಈ ನೃತ್ಯಗಳು ಆಂಧ್ರ ಪ್ರದೇಶದ ಭಕ್ತಿ ಸಂಸ್ಕೃತಿ ಮತ್ತು ದೈನಂದಿನ ಜೀವನದ ಪ್ರತಿಬಿಂಬವಾಗಿದೆ. ಧನ್ಯವಾದಗಳು. ಅದೇ ರೀತಿ ಇಷ್ಟೊಂದು ತಮಿಳುನಾಡು ರಾಜ್ಯದಲ್ಲೂ ಕೂಡ ನೃತ್ಯ ಕಲೆಗಳದು. ಎಲ್ಲದರಲ್ಲೂ ಏನಾಯ್ತಪ್ಪ ಅಂದರೆ ವಿಶೇಷ ಅಂದರೆ ನೃತ್ಯ ಅಂತ ಅಂದ್ಕೂಡಲೇ ಏನಾಗುತ್ತೆ, ಅಲ್ಲಿ ಒಂದು ವಸ್ತ್ರ ಆಯಿತು, ಆಭರಣಗಳಾಯಿತು, ಆಮೇಲೆ ಅವರ ಒಂದು ಅಭಿನಯ, ಮುಖದ ಅಭಿನಯ ಆಗಿರಲಿ, ಪಾತ್ರದ ಅಭಿನಯ ಆಗಿರಲಿ,